ಆದಿಯೋಗಿ ಈಶಾ ಫೌಂಡೇಶನ್ ಎಂಟ್ರಿ ಆಗ್ತಿದ್ದಂಗೆ ನಾಗರಾಜ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್. ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಜನ, ಬಟ್ ತುಂಬ ಚೆನ್ನಾಗಿದೆ ಲೊಕೇಶನ್ನು. ಇಲ್ಲಿ ಬಂದರೆ ದೊಡ್ಡದೊಂದು ತ್ರಿಶೂಲ ಮಾಡಿದ್ದಾರೆ. ಅಲ್ಲಿ ಯಾರು ಟಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸಲಾಕಿಲೆ ತ್ರಿಶೂಲ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಇವನ್ ಮುಂದೆ ನಂದಿ ಕೂಡ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ವಿಗ್ರಹ. ಇದು ಬ್ಲ್ಯಾಕ್ ಕಲರಲ್ಲಿ ಶಿವನ ಹತ್ರ ಹೋಗೋಕ್ಕೆ ಮೆಟ್ಲಿಕೆ ಕೂಡ ಮಾಡಿದ್ದಾರೆ. ಹತ್ತಿಬಿಟ್ಟು ಹೋಗಿ ಮೇಲ್ಗಡೆ ಫುಲ್ಲು ನೋಡ್ಕೊಂಬರ್ಬೋದು, ಒಂದು ರೌಂಡ್ ಹೊಡ್ಕೊಂಡು. ಇದು ರುದ್ರಾಕ್ಷಿ ಮಾಲೆ, ಇದು ಫುಲ್ಲು ಬರೀ ರುದ್ರಾಕ್ಷಿ ಕಾಯಿಲೆ ಮಾಡಿದ್ದಾರೆ. ಎಷ್ಟು ದಪ್ಪ ಇದೆ, ಎಷ್ಟು ರುದ್ರಾಕ್ಷಿ ಹಾಕಿ ಮಾಡಿದ್ದಾರೆ. ದೂರದಿಂದ ನೋಡಿದ್ರೆ ಹಗ್ಗ ಥರ ಕಾಣುತ್ತೆ, ಬಂದು ನೋಡಿದ್ರೆ ಗೊತ್ತಾಗೋದು ಎಲ್ಲ ರುದ್ರಾಕ್ಷಿ ಕಾಯಿ. ಹಂಗೆ ಈಶ್ವರನ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ತ್ರಿಶೂಲ ಮಾಡಿ ಕಬ್ಬಣದಲ್ಲಿ ಮಾಡಿ ಹಾಕಿದ್ದಾರೆ. ಈಶಾ ಫೌಂಡೇಶನ್ಗೆ ವೀಕೆಂಡಲ್ಲೇ ಬರಬೇಕು. ವೀಕ್ ಡೇಸಲ್ಲಿ ಬಂದರೆ ತುಂಬ ಕಡಿಮೆ ಜನ ಇರ್ತಾರೆ, ನೋಡೋಕ್ಕೆ ಒಟ್ಟಿಗೆ ಆರಾಮಾಗಿರುತ್ತೆ. ಬಟ್ ವೀಕೆಂಡಲ್ಲಿ ತುಂಬ ಸೂಪರಾಗಿರುತ್ತೆ ನೋಡೋಕ್ಕೆ ಕೂಡ. ಬೆಂಗಳೂರಿಂದ 80 ಕಿಲೋಮೀಟರ್ಸ್. ಮೀಟಿಂಗ್ಸು ಸಂಜೆ 7:20ಗೆ ಆನ್ ಆಗುತ್ತಂತೆ, 7:20. ಹಂಗಾಗಿ ಈವ್ನಿಂಗ್ ಟೈಮ್ ಬಂದರೆ ಬೆಟರ್ ಆಗಿರುತ್ತೆ. ಒಂದು 5 ಗಂಟೆ ಹಿಂಗೆ ಬಂದರೆ ರೀಚ್ ಆದರೆ ಇಲ್ಲಿಗೆ ಈಶಾ ಫೌಂಡೇಶನ್ಗೆ ಬೆಟರ್ ಅನಿಸುತ್ತೆ. 20 ಮಿನಿಟ್ಸು ಅದ್ಭುತವಾಗಿರುತ್ತೆ. ಲೈಟಿಂಗ್ಸ್ ಮಾತ್ರ ಒಂದ್ಸಲ ನೋಡಬೇಕಿದೆ ನಾನು. 7:20ಇಂದ 7:40ವರೆಗೂ ಲೈಟಿಂಗ್ಸ್ ಹಾಕ್ತಾರೆ. ಅದ್ಭುತವಾಗಿರುತ್ತೆ ನೋಡೋಕ್ಕೆ ಮಾತ್ರ. ಒಂದ್ಸಲ ಇದನ್ನು ಖಂಡಿತ ನೋಡಲೇಬೇಕು ನೈಟ್ ಟೈಮ್. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form